ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. 2025ನೇ ಜನವರಿ ತಿಂಗಳಲ್ಲಿ ನಡೆದ ಮನಿ ಇಸ್ ಹ್ಯಾಪಿನೆಸ್ ವರ್ಕ್ಶಾಪ್ ಅದ್ಭುತವಾಗಿ ನಡೆಯಿತು. ಹೊರ ರಾಜ್ಯಗಳಿಂದ ಅಷ್ಟೇ ಅಲ್ಲದೆ ಬೇರೆ ದೇಶಗಳಿಂದ ಕೂಡ ವರ್ಕ್ಶಾಪ್ಗೆ ಕುಟುಂಬ ಸಮೇತರಾಗಿ ಬಂದಿದ್ರು. ಈ ವರ್ಕ್ಶಾಪ್ನಲ್ಲಿ ಪಾಲ್ಗೊಂಡು ಹೊಸ ವಿಶ್ವ ಶಕ್ತಿಯನ್ನ ಪಡೆದುಕೊಂಡ್ರು. ಗುರುಗಳ ಆಶೀರ್ವಾದವನ್ನ ಪಡೆದು ಪರಿವರ್ತನೆಗಾಗಿ ಸಂಕಲ್ಪ ಕೈಗೊಂಡರು. ನಮ್ಮ ಸಂಕಲ್ಪ ಶ್ರೀಮಂತರಾಗುವುದು. ನಾವು ಗುರುಗಳಿಗೆ ಕೊಡುವ ನಿಜವಾದ ಗುರು ಕಾಣಿಕೆ ಏನೆಂದರೆ ಗುರುಗಳು ತಿಳಿಸಿದ ವಿಶ್ವ ಮಂತ್ರ ತಂತ್ರಗಳನ್ನು ಪಾಲಿಸಿ ಶ್ರೀಮಂತರಾಗುವುದು. ಈ ಬಾರಿಯ 23ನೇ ತಾರೀಕು ಫೆಬ್ರವರಿ 2025ರ ವರ್ಕ್ಶಾಪ್ಗೆ ಬರುವವರು ನಮ್ಮ ಭಾರತ ದೇಶದ ಶಕ್ತಿಯುತ ರಹಸ್ಯ ಸ್ಥಳಕ್ಕೆ ಹೋಗಿ ಬರಬೇಕು. ಇಲ್ಲಿಗೆ ಮುಂಚೆಯೇ ಗುರುಗಳು ಭೇಟಿ ನೀಡಿ ಅಘೋರ ಋಣ ಮುಕ್ತ ವಿಶ್ವ ಧ್ಯಾನ ಮಾಡಿ ಶಕ್ತಿಯನ್ನ ಸಿದ್ಧಿಸಿಕೊಂಡಿದ್ದಾರೆ. ವರ್ಕ್ಶಾಪ್ ಪಾರ್ಟಿಸಿಪೆಂಟ್ಸ್ಗೆ ವಿಶ್ವಶಕ್ತಿ ಆಶೀರ್ವಾದ ಮಾಡಲಿದ್ದಾರೆ. ನೀವು ಯಾವಾಗ ಹೇಗೆ ಹೋಗಬೇಕು ಅನ್ನುವುದರ ಬಗ್ಗೆ ವಿಶ್ವ ನಿಯಮಗಳನ್ನು ಮನಿ ಇಸ್ ಹ್ಯಾಪಿನೆಸ್ ವರ್ಕ್ಶಾಪ್ನಲ್ಲಿ ಹೇಳಿಕೊಡಲಿದ್ದಾರೆ. ಈ ರಹಸ್ಯ ಸ್ಥಳಕ್ಕೆ ಗುರುಗಳು ಹೇಳಿದ ರೀತಿ ತಾವು ಹೋಗಿ ಬಂದರೆ ನಿಮ್ಮ ಜೀವನದ ಋಣಗಳು ಅಥವಾ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕೇ ವಿಶೇಷವಾಗಿ ಸಾಲಬಾಧೆಗೆ. ಇದರ ಜೊತೆಗೆ ಗುರುಗಳು 144 ವರ್ಷಕ್ಕೊಮ್ಮೆ ಬರುವ ಮಹಾಕುಂಭಮೇಳಕ್ಕೆ ಭೇಟಿ ನೀಡಿ ವಿಶ್ವ ಅಮೃತ ಧ್ಯಾನ ಮಾಡಲಿದ್ದಾರೆ. ಬಹುಶಃ ನಮ್ಮೆಲ್ಲರಿಗೂ ಮಹಾಕುಂಭಮೇಳಕ್ಕೆ ಹೋಗಲು ಸಾಧ್ಯವಾಗದೇ ಇರಬಹುದು. ಆದರೆ ನಮ್ಮ ಪರವಾಗಿ ಗುರುಗಳು ನಮ್ಮೆಲ್ಲರಿಗೂ ಕೂಡ ಮಹಾಕುಂಭದ ಚೈತನ್ಯ ಶಕ್ತಿಯ ದಿವ್ಯ ಆಶೀರ್ವಾದವನ್ನು ಮುಂಬರುವ ಫೆಬ್ರವರಿ 23ನೇ ತಾರೀಕು ಕಾರ್ಯಾಗಾರದಲ್ಲಿ ಪಾಲ್ಗೊಳ್ಳುವ ಪ್ರತಿಯೊಬ್ಬರಿಗೂ ಪವಿತ್ರ ಜಲದ ಪ್ರೋಕ್ಷಣೆ ಮಾಡಲಿದ್ದಾರೆ. ಇದರಿಂದ ನಮ್ಮ ಆತ್ಮಶುದ್ಧಿಯಾಗಿ ಕರ್ಮ ನಿವಾರಣೆಯಾಗುತ್ತೆ. ಈ ವರ್ಕ್ಶಾಪ್ನ ವಿಶೇಷತೆಗಳು ಹೀಗಿವೆ. ಮೊದಲನೇ ವಿಶೇಷತೆ, ಬಹುಜನರ ಕೋರಿಕೆಯ ಮೇರೆಗೆ ಸಾಲ ತೀರಿಸುವ ಸುಲಭ ವಿಧಾನಗಳನ್ನು ಗುರುಗಳು ತಿಳಿಸಿಕೊಡಲಿದ್ದಾರೆ. ಸಾಲ ಬೇಗ ತೀರಲು ಗೌಪ್ಯ ವಿಶ್ವ ಕ್ರಿಯೆಗಳನ್ನು ಕ್ಲಾಸ್ನಲ್ಲಿ ಮಾಡಿಸಲಿದ್ದಾರೆ. ಹಾಗೆಯೇ ಗುರುಗಳು ಸನಾತನ ರಹಸ್ಯ ಅಘೋರ ಋಣ ತಂತ್ರವನ್ನು ತಿಳಿಸಲಿದ್ದಾರೆ. ಇಷ್ಟಲ್ಲದೆ ಗುರುಗಳು ನಮಗಾಗಿ ಸಾಲ ತೀರಿಸುವ ಬ್ಲೂ ಪ್ರಿಂಟ್ ಅನ್ನ ಉಚಿತವಾಗಿ ಕೊಡಲಿದ್ದಾರೆ. ಈ ಬ್ಲೂ ಪ್ರಿಂಟ್ ಅನ್ನ ಪಾಲಿಸಿದವರು ಅತಿ ಸುಲಭವಾಗಿ ಸಾಲವನ್ನ ತೀರಿಸುತ್ತಾರೆ. ಇದರ ಜೊತೆಗೆ 63 ದಿನಗಳ ಸರ್ವಸಿದ್ಧಿ ವ್ರತವನ್ನ ಮಾಡಲು ಹೇಳಿಕೊಡುತ್ತಾರೆ. ಈ ವ್ರತವನ್ನ ಮಾಡಿದವರು ಜೀವನದಲ್ಲಿ ಏನನ್ನ ಬೇಕಾದರೂ ಸಾಧಿಸಲು ಶಕ್ತರಾಗುತ್ತೀರಿ. ಈ ವ್ರತದಿಂದ ಹಣ, ಆಸ್ತಿ, ಐಶ್ವರ್ಯಗಳನ್ನು ಸಲೀಸಾಗಿ ನಮ್ಮ ಬದುಕಿಗೆ ಆಕರ್ಷಣೆ ಮಾಡಬಹುದು. ಎರಡನೇ ವಿಶೇಷತೆ, ಗುರುಗಳು ಕರ್ಮ ವಿಮೋಚನಾ ತಂತ್ರಗಳನ್ನು ತಿಳಿಸಿಕೊಡಲಿದ್ದಾರೆ. ಇದನ್ನು ಪಾಲಿಸಿದರೆ ನಮ್ಮ ಬದುಕಿನಲ್ಲಿ ಕೋರ್ಟ್ ಕೇಸ್ಗಳು ನಮ್ಮ ಕಡೆ ಬೇಗ ಆಗುತ್ತೆ. ಜಮೀನು, ಸೈಟ್, ಮನೆ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ಸಿಗುತ್ತೆ. ಮನೆಯಲ್ಲಿ ಜಗಳ, ಅಸಮಾಧಾನ, ರಿಲೇಶನ್ಶಿಪ್ ಪ್ರಾಬ್ಲಮ್ಗಳಿಗೆ ಪರಿಹಾರ ಸಿಗುತ್ತೆ. ವಿವಾಹ ಯೋಗ ಬರುತ್ತೆ. ನೀವು ಅನಾರೋಗ್ಯದಿಂದ ನರಳುತ್ತಿದ್ರೆ ನಿಮ್ಮ ಆರೋಗ್ಯ ಸುಧಾರಿಸುತ್ತೆ. ಮೂರನೇ ವಿಶೇಷತೆ, ಇದೇ ಮೊದಲ ಬಾರಿ ಬ್ಯೂಟಿ ಪಾರ್ಲರ್ ಬಿಸ್ನೆಸ್ನ ಬಗ್ಗೆ ವರ್ಕ್ಶಾಪ್ನಲ್ಲಿ ಸಂಪೂರ್ಣವಾಗಿ ವಿವರ ಕೊಡಲಿದ್ದಾರೆ. ಹೇಗೆ ಸ್ಟಾರ್ಟ್ ಮಾಡಬೇಕು, ಲಾಭ ಹೇಗೆ ಮಾಡೋದು, ಯಾವ ಬಿಸ್ನೆಸ್ ತಂತ್ರಗಳನ್ನು ಮಾಡಬೇಕು, ಎಲ್ಲವನ್ನ ಗುರುಗಳು ತಿಳಿಸಿಕೊಡಲಿದ್ದಾರೆ. ಇಷ್ಟೇ ಅಲ್ಲ, ನಿಮ್ಮ ಯಾವುದೇ ಬಿಸ್ನೆಸ್ ಇರಲಿ, ಈ ವರ್ಕ್ಶಾಪ್ನಲ್ಲಿ ಗುರುಗಳು ಬಿಸ್ನೆಸ್ ಲಾಭದಾಯಕವಾಗಿ ನಡೆಯಲು ಬೇಕಾದ ವಿಶೇಷ ವಿಶ್ವ ವ್ಯಾಪಾರ ತಂತ್ರ ರಹಸ್ಯಗಳನ್ನು ತಿಳಿಸಿಕೊಡಲಿದ್ದಾರೆ. ನಾಲ್ಕನೇ ವಿಶೇಷತೆ, ಸನಾತನ ಕರ್ಮ ಸಿದ್ಧಾಂತವನ್ನು ತಿಳಿಸಿಕೊಡಲಿದ್ದಾರೆ. ಅದರ ಮಹತ್ವ ಮತ್ತು ಪರಿಣಾಮಗಳನ್ನು ತಿಳಿಸಿ ಮೋಕ್ಷ ಸಾಧನೆಗೆ ಮಾಡಬೇಕಾದ ಕ್ರಿಯಾವಿಧಿಗಳನ್ನು ಹೇಳಿಕೊಡಲಿದ್ದಾರೆ. ಕರ್ಮ ಸಿದ್ಧಾಂತಕ್ಕೂ ಮತ್ತು ಶ್ರೀಮಂತಿಗೆಗೂ ಇರುವ ಅಂತರ್ ಸಂಬಂಧಗಳನ್ನು ವಿವೇಚಿಸಲಿದ್ದಾರೆ. ಕಾರ್ಯಾಗಾರಕ್ಕೆ ಬರುವಾಗ ತಾವೆಲ್ಲರೂ ಹೀಗೆ ತಯಾರಾಗಿ ಬನ್ನಿ. ವರ್ಕ್ಶಾಪ್ಗೆ ಬರುವಾಗ ನಿಮ್ಮ ಎಲ್ಲ ಸಾಲಗಳನ್ನು ಸಂಪೂರ್ಣವಾಗಿ ಹಳದಿ ಬಣ್ಣದ ಪೇಪರ್ನಲ್ಲಿ ಕಪ್ಪು ಬಣ್ಣದ ಪೆನ್ನಲ್ಲಿ ಬರೆದು ತನ್ನಿ. 1 ಹಿಡಿ ಉಪ್ಪನ್ನ ಕಪ್ಪು ಬಟ್ಟೆಯಲ್ಲಿ ಸುತ್ತಿ ತನ್ನಿ. 3 ನಿಂಬೆ ಹಣ್ಣುಗಳನ್ನು ತೆಗೆದುಕೊಂಡು ಬನ್ನಿ. ಎಲ್ಲರೂ ಬಿಳಿ ಬಣ್ಣದ ಬಟ್ಟೆಯನ್ನ ಧರಿಸಿ ಬನ್ನಿ. ಹಾಗಾದ್ರೆ ಕಾರ್ಯಕ್ರಮಕ್ಕೆ ಗುರುಗಳನ್ನ ಸ್ವಾಗತಿಸೋಣ. ಹಿಮಾಲಯದಲ್ಲಿ ಅಖಂಡ ತಪಸ್ಸನ್ನ ಮಾಡಿ ವಿಶ್ವಶಕ್ತಿ ಸಿದ್ಧಿಯನ್ನ ಪಡೆದವರು, ಫೈನಾನ್ಷಿಯಲ್ ಪ್ಲಾನರ್, ಸೇವಿಂಗ್ಸ್ ಮತ್ತು ಇನ್ವೆಸ್ಟ್ಮೆಂಟ್ ತಜ್ಞರು, ಭೂದೋಷ ನಿವಾರಕರು, ಪ್ರೇತದೋಷ ಉಚ್ಚಾಟಕರು, ಸಾಕಷ್ಟು ಜನರ ಬಾಳಿನಲ್ಲಿ ಪರಿವರ್ತನೆಯ ತಂದುಕೊಟ್ಟು ಜಿ ಕನ್ನಡ ನ್ಯೂಸ್ ವತಿಯಿಂದ ವೀರ ಕನ್ನಡಿಗ ಪ್ರಶಸ್ತಿಯನ್ನ ಪಡೆದವರು, ದುಡ್ಡಿನ ದ್ರೋಣಾಚಾರ್ಯ ಎಂದೇ ಹೆಸರಾದವರು ಶ್ರೀ ಅನಂತ ವಿಶ್ವ ಆಚಾರ್ಯ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ.
ಗುರೂಜಿ ನಮಸ್ತೆ. ನಮಸ್ತೆ ಮೇಡಮ್, ಮತ್ತು ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್. ಅಹಂ ಬ್ರಹ್ಮಸ್ಮಿ. ಥ್ಯಾಂಕ್ ಯು ಯೂನಿವರ್ಸ್. ಗುರುಗಳೇ, ರೀಸೆಂಟಾಗಿ ಹೊಸ ವರ್ಷಕ್ಕೆ ಹಿಮಾಲಯಕ್ಕೆ ಹೋಗಿ ಬಂದ್ರಿ. ಹೇಗಿತ್ತು ಎಕ್ಸ್ಪೀರಿಯನ್ಸ್ ಹಂಚ್ಕೊಳ್ಳಿ. ಐ ಆಮ್ ವೆರಿ ಶ್ಯೂರ್ ನಮ್ಮ ಕಾರ್ಯಕ್ರಮ ನೋಡ್ತಿರೋರು ಎಲ್ಲರೂ ಕಾಯ್ತಿರ್ತಾರೆ ಅದನ್ನು ನೋಡೋದಕ್ಕೆ. ಸೊ ಪ್ಲೀಸ್. ಐ ಮೀನ್ ಲಾಸ್ಟ್ ವರ್ಕ್ಶಾಪಲ್ಲಿ ನಾನು ಇದ್ರ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿದೆ. 26ನೇ ತಾರೀಕು ಜನವರಿ ನಡೆದಂಥ ವರ್ಕ್ಶಾಪ್ನಲ್ಲಿ. ಇಟ್ಸ್ ಅ ಬ್ಲಿಸ್ ಸ್ಟೇಟ್. ಇದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ತುಂಬ ಕಷ್ಟ ಇದೆ, ಬಿಕಾಸ್ ಅದು ಅನುಭವ. ಸೊ ಹಾಗಾಗಿ ಯಾರೆಲ್ಲ ಇಂಥ ಜಾಗಗಳಿಗೆ ಹೋಗ್ತಿರೋ ನಿಮಗೆ ಅದು ಅನುಭವ ಆಗುತ್ತೆ. ಐ ಫೆಲ್ಟ್ ರಿಲಿ ವೆರಿ ಹ್ಯಾಪಿ ಆ್ಯಂಡ್ ದಿಸ್ ನಾಟ್ ದ ಫಸ್ಟ್ ಟೈಮ್. ಇದು ಮೊದಲನೇ ಸಲ ಎಲ್ಲ ಹೋಗುವಂಥದ್ದು. ತುಂಬ ಸಲ ಹೋಗ್ತಾ ಇರ್ತೇನೆ. ಸೊ ಇಟ್ಸ್ ಬಿಕಮ್ ಅ ಹ್ಯಾಬಿಟ್ ನಾವು. ಸೊ ತುಂಬ ಜನಕ್ಕೆ ಅನಿಸ್ಬೋದು ಅದೇನದು ವಿಶೇಷ, ಅಲ್ಲಿ ಮಾತ್ರನ ದೇವರಿರೋದು ಅಥವಾ ಅಷ್ಟೊಂದು ಪವಾಡ ಇರೋದು, ಬೇರೆ ಕಡೆ ಇಲ್ವಾ ಅಂತಂತೇಳಿ. ಐ ಜಸ್ಟ್ ವಾಂಟ್ ಟು ಟೆಲ್ ಯು ದ್ಯಾಟ್ ಯೂನಿವರ್ಸ್ ಈಸ್ ಪ್ರೆಸೆಂಟ್ ಎವ್ರಿವೇರ್. ವಿಶ್ವವು ಎಲ್ಲ ಕಡೆಯಲ್ಲೂ ಇದೆ. ಜಸ್ಟ್ ದ್ಯಾಟ್ ಅಲ್ಲಿ ಜನ ಯಾರೂ ಇಲ್ಲ, ಪೊಲ್ಯೂಷನ್ ಕಡಿಮೆ, ಆಮೇಲೆ ಹೈಯರ್ ಪ್ಲ್ಯಾಚು. ಸೊ ನಮ್ಮ ಮನಸ್ಥಿತಿ ಬದಲಾಗಿ ಸ್ವಲ್ಪ ವಿಭಿನ್ನವಾದ ಅನುಭವಗಳಾಗುತ್ತೆ ಹೊರತು ಯೂನಿವರ್ಸ್, ವಿಶ್ವ ಇಲ್ಲದ ಜಾಗ ಎಲ್ಲೂ ಇಲ್ಲ. ಸೊ ಅವನು ಹೆಚ್ಚಿರೋದು ನಮ್ಮೊಳಗಡೆ. ಸೊ ಹಾಗಾಗಿ ಫಸ್ಟ್ ಆಫ್ ಆಲ್ ಯು ಶುಡ್ ನೋ ದ್ಯಾಟ್. ಓಕೆ, ಇಟ್ಸ್ ಅ ಗುಡ್ ಪ್ಲೇಸ್. ಐ ಮೀನ್ ಜಸ್ಟ್ ಲೈಕ್ ವೆಸ್ಟರ್ನ್ ಕಂಟ್ರೀಸ್, ಈಗ ಸ್ವಿಟ್ಜರ್ಲ್ಯಾಂಡ್ ಏನು ಹೇಳ್ತೀವಿ, ಹಲವಾರು ದೇಶಗಳು ನಮಗೆ ಗೊತ್ತಿದೆ. ಬಟ್ ನಮ್ಮ ದೇಶದಲ್ಲೇ ಇಷ್ಟೆಲ್ಲ ಇದೆ ಅಂತ ನಮಗೆ ಗೊತ್ತಿಲ್ಲ. ಸೊ ಐ ಥಿಂಕ್ ನಾವೆಲ್ಲ ಹೋಗಬೇಕು, ಇದೆಲ್ಲ ಅನುಭವ ಪಟ್ಕೋಬೇಕು. ಇದಕ್ಕೆಲ್ಲ ಟೈಮ್ ಬೇಕು, ದುಡ್ಡು ಬೇಕು. ಸೊ ಹೆಚ್ಚು ಹಣ ಸಂಪಾದನೆ ಮಾಡಿ ಹಾಗೂ ವ್ಯಾಪಾರ ಮಾಡಿ. ಬಿಕಾಸ್ ನನಗೆ ಯಾಕೆ ಹೋಗ್ಲಿಕ್ಕೆ ಆಗ್ತಿದೆ ಅಂತಂದರೆ ನಾನೆಲ್ಲೂ ಕೆಲಸ ಮಾಡ್ತಿಲ್ಲ, ಯಾರ ಕೆಳಗಡೆನೂ ಕೆಲಸ ಮಾಡ್ತಿಲ್ಲ. ನಾನು ಯಾರಿಗೋ ಲೀವ್ ಲೆಟ್ರ್ ಕೊಡಬೇಕು ಅಂತನೂ ಇಲ್ಲ, ಅಪ್ರೂವಲ್ ತೆಗೆದುಕೊಳ್ಬೇಕು ಅಂತನೂ ಇಲ್ಲ. ನನ್ನ ಇಷ್ಟ. ಬೇಕಾದ್ರೆ ನಾನು ಸ್ಟುಡಿಯೋ ಶೂಟಿಂಗ್ ಮುಗಿಸ್ಕೊಂಡು ಮತ್ತೆ ಹೋಗ್ಬೋದು. ಇಟ್ಸ್ ಮೈ ವಿಶ್. ಬಿಕಾಸ್ ಎಂಡ್ ಆಫ್ ದ ಡೇ ನಮ್ಮ ಸ್ವತಂತ್ರವನ್ನು ನಾವೇ ಪಡ್ಕೋಬೇಕು. ನಮ್ಮ ಒನ್ ಆಫ್ ದ ಬ್ಯೂಟಿಫುಲ್ಲೆಸ್ಟ್ ಥಿಂಗ್ಸ್ that universe or God has given, blessed all of us, is the beauty about freedom. ಆ್ಯಂಡ್ ಈ ಸ್ವಾತಂತ್ರ್ಯವನ್ನು ನಾವು ಇನ್ನೊಬ್ಬರಿಗೆ ಮಾರಿಕೊಂಡು ನಾವು ಹಣ ದುಡಿಯೋದು ಎಷ್ಟು ಸರಿ ಅಂತ ನನಗೆ ಗೊತ್ತಿಲ್ಲ. ಬಿಕಾಸ್ ವಿ ಕ್ಯಾನ್ ಗೆಟ್ ಲಿಟ್ರಲಿ ಎವ್ರಿಥಿಂಗ್ ಇನ್ ದಿಸ್ ಅರ್ತ್ ವಿತ್ ಮನಿ, ಬಟ್ ಸಮಥಿಂಗ್ ದಟ್ ವಿ ಕ್ಯಾನಾಟ್ ಬೈ ಫ್ರಮ್ ಮನಿ ಈಸ್ ಟೈಮ್. ಸೊ ಟೈಮನ್ನು ಮಾತ್ರ ನಾವು ಕೊಂಡ್ಕೊಳ್ಳೋದಕ್ಕೆ ಅಸಾಧ್ಯ. ಅಂಥ ಟೈಮ್ನ ಇನ್ನೊಬ್ಬರಿಗೆ ಕೊಡೋದು ಎಷ್ಟು ಸರಿ ಅಂತ ನನಗೆ ಐ ರಿಯಲಿ ಫೀಲ್ ಬ್ಯಾಡ್ ಅಬೌಟ್ ಇಟ್. ಬಟ್ ಈಚ್ ಒನ್ ಆಫ್ ಅಸ್ ಹ್ಯಾವ್ ಟು ರಿಯಲೈಸ್, ಐ ಮೀನ್ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ನಾವೆಲ್ಲ ಅಂದ್ಕೊಳ್ಬೇಕು, ನಾನು ಸ್ವಂತವಾಗಿ ಏನಾದರೂ ಮಾಡಬೇಕು, ನನ್ನ ಟೈಮು ನನಗೇ ಕೊಟ್ಕೊಳ್ಳೋಂಗಿರಬೇಕು, ದುಡ್ಡಿಗೋಸ್ಕರ ನನ್ನ ಟೈಮ್ನ ಮಾರಬಾರ್ದು ಇನ್ನೊಬ್ಬರಿಗೆ ಅಂತ ಯಾವಾಗ ಸ್ಟ್ರಾಂಗಾಗಿ ಅನಿಸುತ್ತೋ ಆವತ್ತು ಮಾತ್ರ ನಾವೆಲ್ಲರೂ ಬಿಸ್ನೆಸ್ಸನ್ನು ಮಾಡೋದಕ್ಕೆ ಸಾಧ್ಯ. ಯಾವಾಗ ಬಿಸ್ನೆಸ್ ಮಾಡ್ತೇವೋ ನಮಗೆ ಆಗ ಹಣದ ಒಂದು ಸ್ವಾತಂತ್ರ್ಯ ಮತ್ತು ಸಮಯದ ಸ್ವಾತಂತ್ರ್ಯ ಎರಡೂ ಸಿಗುತ್ತೆ. ಸೊ ಇದು ನನ್ನ ಹಿಮಾಲಯನ್ ಎಕ್ಸ್ಪೀರಿಯನ್ಸ್. ಸೊ ಎಲ್ಲರೂ ಹೋಗಬೇಕಾ? ಎಲ್ಲರೂ ಹೋಗಬೇಕು ಅಂದರೆ ಎಲ್ಲರೂ ವ್ಯಾಪಾರ ಮಾಡಿ, ಟೈಮ್ ಫ್ರೀಡಮ್ ತೆಗೆದುಕೊಳ್ಳಿ. ಆಮೇಲೆ ವ್ಯಾಪಾರದಲ್ಲೂ ಇನ್ನೊಂದು ಡಿಫ್ರೆನ್ಸ್ ಇದೆ. ನಾನು 100 ಕೋಟಿ ವರ್ಕ್ಶಾಪ್ನಲ್ಲಿ ಇದ್ರ ಬಗ್ಗೆ ಹೇಳ್ಕೊಡ್ತೇನೆ. ವ್ಯಾಪಾರ ಅಂತಂದರೆ ನಾವೇ ನಿಂತ್ಕೊಂಡು ಮಾಡೋದಲ್ಲ, ಇನ್ನೊಬ್ಬರ ಕೈಯಲ್ಲಿ ಮಾಡಿಸ್ಬೇಕು. ಆವಾಗ ಮಾತ್ರ ಟೈಮ್ ಫ್ರೀಡಮ್ ಸಿಗುತ್ತೆ. ಈಗ ಒಂದು ವೇಳೆ ನಾನು ಅಂಗಡಿ ಇಡ್ತೀನಪ್ಪ, ಎಲ್ಲ ಅಂಗಡಿ ಇಟ್ಬಿಟ್ಟು ನಾನೇ ಅಂಗಡಿಯಲ್ಲಿ ಕೆಲಸ ಮಾಡ್ತಾಯಿರ್ತೀನಿ, ಮತ್ತು ಎಲ್ಲಿ ಫ್ರೀಡಮ್ ಇದೆ ನನಗೆ? ಇನ್ಫ್ಯಾಕ್ಟ್ ಕೆಲಸಕ್ಕೆ ಹೋದಾಗಾದರೂ ಸ್ಯಾಟರ್ಡೆ ಸಂಡೇ ಅಂತಾದರೂ ವೀಕೆಂಡ್ ಆದರೂ ಸಿಗುತ್ತೆ. ಬಟ್ ವೆನ್ ಐ ಕೀಪ್ ಅ ಓನ್ ಶಾಪ್ ಫಾರ್ ಮೈ ಸೆಲ್ಫ್, ನಾನೇ ಅದರಲ್ಲಿ ಕೆಲಸ ಮಾಡ್ತಿದ್ರೆ ಐ ಡೋಂಟ್ ಥಿಂಕ್ ನನಗೆ ಅಷ್ಟು ಸ್ವಾತಂತ್ರ್ಯವೂ ಸಿಗೋದಿಲ್ವೇನೋ. ಸೊ ಹಾಗಾಗಿ ವಿ ಶುಡ್ ಬಿ ವೆರಿ ಮೈಂಡ್ಫುಲ್. ಇನ್ನೊಬ್ಬರಿಗೆ ಕೆಲಸ ಕೊಟ್ಟು ಅವ್ರ ಕೈಯಲ್ಲಿ ಕೆಲಸ ತೆಗೆದುಕೊಳ್ಬೇಕು. ಆ ಒಂದು ಚಾಣಕ್ಯತನ ಕಲಿತಾಗ ಮಾತ್ರ ವಿ ಗೆಟ್ ಟೈಮ್ ಫ್ರೀಡಮ್. ಸೊ ಜಸ್ಟ್ ಅ ಬಿಟ್ ಆಫ್ ಕ್ಲಾರಿಟಿ. ರೈಟ್. ಎಸ್ ಮೇಡಮ್. ಗುರುಜಿ, ನಂದೊಂದು ಪರ್ಸ್ನಲ್ ಕ್ವೆಶ್ಚನ್ನು. ಈಗ ಟ್ರಾವೆಲ್ ಆ್ಯಂಡ್ ಯಂಗ್ ಅಡಲ್ಟ್ ಏಜ್ ಜಾಸ್ತಿ ಇರೋದ್ರಿಂದ ನಮ್ಮ ಇಂಡಿಯನ್ ಕಂಟ್ರಿಯಲ್ಲಿ ಏನು ಹೇಳ್ತೀರಾ? ಯಂಗ್ ಇರೋವಾಗ ದುಡಿದು ಹೋಗಬೇಕಾ ಆಮೇಲೆ, ಅಥವಾ ಟ್ರಾವೆಲಿಂಗ್ ಜೊತೆಗೆ ಮಾಡಿಕೊಂಡು ದುಡಿಬೇಕಾ?
That's a beautiful question, madam. Thank you so much for asking. See, it has to go hand in hand. ಸೊ ನಮಗೆಲ್ಲ ಸರೋದ್ಮೇಲೆ ಹೋಗ್ತೀವಿ ಅಂತಂದರೆ ಯಾವಾಗ ಸರೋಗುತ್ತೋ ಕರೆಕ್ಟ್. ಅದು ಸರೋದಾಗ ಎನರ್ಜಿನೇ ಇಲ್ವೇನೋ ಬಾಡಿಯಲ್ಲಿ, ದುಡ್ಡೆಲ್ಲ ಬಂದಮೇಲೆ ಎಲ್ಲ ಸರಿ ಮಾಡ್ಕೊಂಡು ಹೋಗ್ತೀನಿ ಅನ್ನೋ ಹೊತ್ತಿಗೆ ನಾವೇ ಇರ್ತೀವೋ ಇಲ್ವೋ. ಸೊ ಹಾಗಾಗಿ ಪ್ರತಿ ವರ್ಷ ಒಂದು ಈ ಜಾಗಕ್ಕೆ ಈ ವರ್ಷ ಹೋಗ್ತೇನೆ ಅಂತ ಪ್ಲ್ಯಾನ್ ಮಾಡ್ಕೋಬೇಕು. ಇನ್ಫ್ಯಾಕ್ಟ್ 2024 ಲಾಸ್ಟ್ ವರ್ಕ್ಶಾಪಲ್ಲಿ ನಾನು ಹೇಳಿದೆ ಈ ವರ್ಷ ಎಲ್ಲರೂ ಫಾರಿನ್ ಟೂರ್ಗೆ ಹೋಗಬೇಕು ಅಂತ. ಯಾವ ದೇಶಕ್ಕೆ ಹೋಗ್ತಿದ್ದೀರಾ ನೀವು? ಯು ಜಸ್ಟ್ ಟೆಲ್ ಮೀ. ನೀವು ಅಂದ್ಕೊಳ್ಳಿ ಸಾಕು, ಯೂನಿವರ್ಸ್ ನಿಮಗೆ ಅದು ಆಗೋ ಹಾಗೆ ಮಾಡುತ್ತೆ. ಅಂದ್ಕೋಬೇಕಲ್ಲ ಫಸ್ಟು. ಅಟ್ಲೀಸ್ಟ್ ಹಿಮಾಲಯ ಅಂದ್ಕೊಳ್ರಪ್ಪ, ಪಕ್ಕದ ಕಂಟ್ರೀಸ್. ಜಾಸ್ತಿ ದುಡ್ಡೇ ಆಗಲ್ಲ. ಈಗ ದುಬೈಗೆಲ್ಲ ಹೋಗಿ ಬರೋದಕ್ಕೆ ಐ ಥಿಂಕ್ ರಫ್ಲಿ ಅಬೌಟ್ 75,000 ಇಲ್ಲ ಅದಕ್ಕೂ ಕಡಿಮೆ, 1,00,000 ಒಳಗಡೆ ಆಗುತ್ತೆ. ಇವತ್ತು ಅಂದ್ಕೊಂಡು ₹1 ಎತ್ತಿಟ್ರೆ ಸಾಕು. ನಾನು ದುಬೈ ಟ್ರಿಪ್ಗೆ ₹1, ನೀವು ₹1 ಎತ್ತಿಡಿ, ಯೂನಿವರ್ಸ್ ಮಿಕ್ಕಿದ್ದು ನಿಮಗೆ ಕೊಡುತ್ತೆ. ನೀವು ಮನಸ್ಸೇ ಮಾಡಲ್ಲ ಅಂದರೆ ಎಲ್ರಿಗೂ ಕೊಡುತ್ತೆ. ಸೊ ಇಟ್ಸ್ ಅಬೌಟ್ ವಂಡರ್ಫುಲ್ ಕ್ವೆಶನ್ ಮ್ಯಾಮ್ ಕೇಳಿದ್ದು. ಐ ಥಿಂಕ್ ವಿ ಆಲ್ ಹ್ಯಾವ್ ಟು ಟ್ರಾವೆಲ್. ಎಂಡ್ ಆಫ್ ದ ಡೇ ನಮ್ಗೆ ವಯಸ್ಸಾದಮೇಲೆ ನಮ್ಮ ಜೊತೆ ಇರೋದು ನಮ್ಮ ನೆನಪುಗಳು ಮಾತ್ರ, ಮೆಮರೀಸು. ಏನು ಮೆಮರೀಸ್ ಇರುತ್ತೆ? ಎಲ್ಲೂ ಸುತ್ತಲಿಲ್ಲ, ಏನೂ ಎಂಜಾಯ್ ಮಾಡಲಿಲ್ಲ, ಏನೂ ಮಾಡಲಿಲ್ಲ ಅಂತಂದರೆ ನಮ್ಮೂರು ಇಲ್ಲ ಅಮ್ಮಮ್ಮ ಅಂದರೆ ಬೆಂಗಳೂರು, ಇದೇ ಸಾಕ. ಮೆಜೆಸ್ಟಿಕ್ ನೆನಪುಗಳಲ್ಲಿ ಹೆಂಗ್ರಿ ಬದುಕೋದು. ಸೊ ಎನಿವೇ, ಬಿಲ್ಡ್ ಮೆಮರೀಸ್, ಮೇಕ್ ಮೆಮರೀಸ್. ರೈಟ್. ಹಾಗಾದರೆ ಇವತ್ತಿನ ಪ್ರಶ್ನೆ ಬಂದ್ಬಿಡೋಣ, ಕಾರ್ಯಕ್ರಮದ ಪ್ರಶ್ನೆಗೆ. ಗುರುಜಿ, ಎಷ್ಟೊಂದು ಸರಿ ಹಣ, ಆಸ್ತಿ, ಐಶ್ವರ್ಯ ಅಥವಾ ಎಂಥದ್ದೇ ಆಗಿರಲಿ, ನಾವು ಅಂದ್ಕೊಂಡು ಆಗೋದಕ್ಕಿಂತ ನಾವು ಅಂದ್ಕೊಳ್ದಿರೋದೇ ಜಾಸ್ತಿ ಆಗ್ತಾ ಇರುತ್ತೆ. ಅಂದರೆ ಸಮಥಿಂಗ್ ಆ ಫೀಲಿಂಗ್ ಇರುತ್ತಲ್ಲ, ನನ್ನ ಕೈ ಮೀರಿ ಏನೋ ಆಗ್ತಾ ಇದೆ ಅನ್ನೋ ಒಂದು ಫೀಲಿಂಗ್ ಇರುತ್ತೆ. ಯಾವಾಗಲೂ ನಾನು ಅಂದ್ಕೊಂಡು ಹಾಗೆ ಆಗ್ತಿರಲ್ಲ. ಇದು ಯಾಕೆ? ಇದಕ್ಕೇನಾದರೂ ಪರ್ಟಿಕ್ಯುಲರಾಗಿ ರೀಸನ್ ಇದೆಯಾ, ಅಥವಾ ಇದು ನಮ್ಮ ಕೈಯಲ್ಲೇ ಇದೆಯಾ ಆ ಥರ ಮಾಡೋದು? ಇದ್ರ ಬಗ್ಗೆ ಏನಾದರೂ ಹೇಳಿ ಪ್ಲೀಸ್. ದಟ್ಸ್ ಐ ಮೀನ್ ಒನ್ಸ್ ಅಗೇನ್ ಅ ಬ್ಯೂಟಿಫುಲ್ ಕ್ವೆಶನ್. ಐ ಮೀನ್ ಲಾಸ್ಟ್ ಟೈಮ್ ಅದ್ರ ಬಗ್ಗೆ ಒಂದ್ಸಲ ಹೇಳಿದೆ ನಾನು. ವೆಲ್ ಸಿ, ಫಸ್ಟ್ ಆಫ್ ಆಲ್ ಅಂದ್ಕೊಳ್ಳೋದ್ರಲ್ಲೇ ತುಂಬ ತಪ್ಪುಗಳು ಮಾಡ್ತೇವೆ ನಾವು. ಅಂದುಕೊಳ್ಳೋದು ಅಂತಂದರೆ ತಪಸ್ಸಿನಾಗಿದ್ದಾಗ ಮಾತ್ರ ನಾವು ಅಂದುಕೊಳ್ಳೋದೆಲ್ಲ ಆಗುತ್ತೆ. ತಪಸ್ಸು ಮಾಡಬೇಕು. ಈಗ ಶಿವ ನನಗೆ ಕಾಣಿಸ್ಬೇಕು, ನನಗೆ ವಿಷ್ಣು ಕಾಣಿಸ್ಬೇಕು, ನನಗೆ ಕುಂಭಮೇಳ ನಡೀತಿದೆ ಈಗ, ಸೊ ನನಗೆ ದೇವರು ಕಾಣಿಸ್ಬೇಕು ಅಂತ ತಪಸ್ಸಿಗೆ ಕುಳಿತಿದ್ದೆ ಆದರೆ ದೇವ್ರು ಪ್ರತ್ಯಕ್ಷ ಆಗ್ತಾನೆ. ತಪಸ್ಸು ಮಾಡಿದಾಗ ಅಂದುಕೊಳ್ಳೋದು ಅಂತಂದರೆ ತಪಸ್ಸಾಗಿರಬೇಕು. ಸುಮ್ಮನೆ ಯಾವಾಗ ಬೆಳಗ್ಗೆ ಒಂದ್ಸಲಿ ಅಂದ್ಕೊಂಡೆ, ಸಂಜೆ ಒಂದ್ಸಲಿ ಎಲ್ಲ ಜ್ಞಾಪಕ ಬಂದಾಗ ಅಂದ್ಕೊಂಡೆ, ಎಲ್ಲ ಸರಿ ಹೋದಾಗ ಅಂದ್ಕೊಂಡೆ. ನಾವು ಯಾವಾಗ ಅಂದ್ಕೊಳ್ಳೋದು ಹೇಳಿ ನೋಡೋಣ? ಕಷ್ಟ ಬಂದಾಗೇನೆ ವೆಂಕಟರಮಣ ಅಂತ ಹೇಳ್ತೀವಿ. ಸಂಕಟ ಬಂದಾಗ ತಾನೆ. ಸೊ ಎಲ್ರಿ ಆಗುತ್ತೆ. ನಿಮ್ಗೆ ಯಾವಾಗ ಸಂಕಟ ಬರುತ್ತೋ ಅವಾಗೆಲ್ಲ ದೇವ್ರು ನೆನೆಸ್ಕೊಂಡಾಗ ದೇವ್ರು ಅಂದ್ಕೊಳ್ತಾನೆ, ಈ ನನ್ನ ಮಗ ಬಲೆ ಸರಿ ಇಲ್ಲ ಇವನು. ಎಲ್ಲ ನೆಟ್ಟಿಗಿದ್ದಾಗ ಜ್ಞಾಪಕನೇ ಮಾಡ್ಕೊಳ್ಳಲ್ಲ, ಎಲ್ಲ ಕೆಟ್ಟೋದ್ಮೇಲೆ ಅಂದ್ಕೊಳ್ತಾನೆ, ಇವ್ನಿಗೆ ಯಾಕೆ ಕೊಡಬೇಕು ಅಂದ್ಕೊಳ್ತಾರೆ. ಸೊ ಹಾಗಾಗಿ ಸಮಚಿತ್ತ ಇರಬೇಕು. ಸೊ ಅಂದುಕೊಂಡಿದ್ದೆಲ್ಲ ಆವಾಗ ಆಗುತ್ತೆ, ಅದು ತಪಸ್ಸಾದಾಗ. ಈಗ ನ್ಯಾಚುರಲಿ, ಐ ಮೀನ್ ನೀವು ಕೇಳಿದ ಕ್ವೆಶನ್ ನಾನು ಬರ್ತೇನೆ. ತುಂಬ ಸಲ ನಾವು ಏನೋ ಸ್ವಲ್ಪ ಅಂದ್ಕೊಳ್ತೇವೆ, ಬಟ್ ಅದ್ರ ತದ್ವಿರುದ್ಧ ನಡೀತಿರುತ್ತೆ. ಏನಿವೆ, ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತೇನೆ. ನಾವು ಅಂದುಕೊಂಡಾಗೆ ನಡೆದರೆ ಅದು ನಾವು ಅಂದುಕೊಂಡಿದ್ದು ಅಂದ್ಕೊಳ್ಳೋಣ. ಈಗ ನಾನು ಅಂದ್ಕೊಂಡೆ, ಆಗ ನಡೀತು, ವಿಚ್ ಈಸ್ ಗುಡ್, ಓಕೆ. ಬಟ್ ನಾನು ಅಂದುಕೊಂಡಾಗ ಆಗಲಿಲ್ಲ. ಹಂಗಾದರೆ ಇದನ್ಯಾರು ಅಂದುಕೊಂಡ್ರು? ನಾನು ಅಂದುಕೊಂಡೆ, ಆಗಲಿಲ್ಲ. ಹಾಗಾದರೆ ಆಗದೆ ಇರೋದು ನಡೆಯೋದಕ್ಕೆ ಇನ್ನೊಬ್ರು ಯಾರೋ ಅಂದ್ಕೋಬೇಕಲ್ಲ ನನ್ನ ಪರವಾಗಿ. ಸೊ ದ್ಯಾಟ್ ಹ್ಯಾಸ್ ಟು ಬಿ ಸಮ್ ಡಿವೈನ್ ಸ್ಪಿರಿಟ್. ಅದು ಯಾವುದೋ ಒಂದು ಕಣ್ಣಿಗೆ ಕಾಣಿಸದ ಅಗೋಚರ ಶಕ್ತಿ ಅಂತ ನಾವು ಅಂದ್ಕೊಳ್ಳೋಣ. ಹಾಗಾದರೆ ನಾನು ಅಂದುಕೊಳ್ಳೋದು ತಪ್ಪು ಅಂದ್ಕೋಬೋದು, ಬಟ್ ಯಾವತ್ತು ಯೂನಿವರ್ಸ್ ಅಂದ್ಕೊಳ್ಳುತ್ತೋ ನಮಗೆ ಅದು ತಪ್ಪಾಗಿರೋದಕ್ಕೆ ಚಾನ್ಸೇ ಇರೋದಿಲ್ಲ. ಈ ಭೂಲೋಕದಲ್ಲಿ ನಥಿಂಗ್ ಈಸ್ ಇನ್ ಡಿಸಾರ್ಡರ್. ಯಾವುದು ಆರ್ಡರ್ ಇಲ್ಲದೇ ಇಲ್ಲ. ಎವ್ರಿ ಟೈಮ್ ಐ ವಂಡರ್. ನೋಡಿ, ನಾವೀಗ ಶ್ವಾಸ ತೆಗೆದುಕೊಳ್ತಿದ್ದೀವಿ, ಉಸಿರಾಡ್ತಿದ್ದೇವೆ. ಅದು ಹೇಗ್ರಿ ಗೊತ್ತು? ಮೂಗಿಗೆ ಆಕ್ಸಿಜನ್ನೇ ತೆಗೆದುಕೊಳ್ಳೋದಕ್ಕೆ. ನೋಡಿ, ಈ ರೂಮಲ್ಲಿ ಇಷ್ಟು ಜನ ಇದ್ದೀವಿ, ಇಲ್ಲಿ ಆಕ್ಸಿಜನ್ನು ಇದೆ, ಕಾರ್ಬನ್ನು ಇದೆ. ಅದೇ ಮೂಗಿಗೆ ಆಕ್ಸಿಜನ್ನೇ ತೆಗೆದುಕೊಳ್ಳೋದು ಗೊತ್ತು. ಅದೇಗೆ ನಾವು ಬಿಡೋ ಕಾರ್ಬನ್ ಡೈಆಕ್ಸೈಡ್ನ ಆ ಮರಗಳು ತೆಗೆದುಕೊಳ್ಳೋದಕ್ಕೆ ಗೊತ್ತು. ಯು ಥಿಂಕ್ ದಿಸ್ ಈಸ್ ಅ ಡಿಸಾರ್ಡರ್? ಇಸ್ ಸಚ್ ಅ ಬ್ಯೂಟಿಫುಲ್ ಆರ್ಡರ್ ಮ್ಯಾನ್. ಸೊ ಹಾಗಾಗಿ ನಮ್ಮ ಲೈಫಲ್ಲಿ ಏನು ನಡೀತಿದೆಯೋ ಎಲ್ಲವೂ ಆರ್ಡ್ರಲ್ಲೇ ನಡೀತಿರೋದು. ಅದಕ್ಕೆ ನಾನು ಹೇಳೋದು, ಕರ್ಮ, ಪುಣ್ಯ,
ನಾವೇನು ಕೊಡ್ತೇವೋ ನೇಚರ್ಗೆ ಅದೇ ನಮಗೆ ದುಪ್ಪಟ್ಟಾಗಿ ವಾಪಸ್ ಬರುತ್ತೆ. ಸೊ ಯು ಮಸ್ಟ್ ಬಿ ವೆರಿ ಮೈಂಡ್ಫುಲ್. ನಾವು ಪ್ರೀತಿ ಕೊಟ್ಟರೆ ಹೆಚ್ಚು ಪ್ರೀತಿ ಬರುತ್ತೆ. ನಾವು ದುಡ್ಡು ಬೇಕು ಅನ್ನೋ ಒಂದು ಅಂಶವನ್ನು, ಆ ತತ್ವವನ್ನು ಮನಸ್ಸಿನಲ್ಲಿ ನಾವು ಕೊಟ್ಟಾಗ ಅದೇ ಭಾವನೆಗಳು ಮತ್ತೆ ವಾಪಸ್ ಬರುತ್ತೆ. ನಾವು ದುಡ್ಡನ್ನು ಅಟ್ರ್ಯಾಕ್ಟ್ ಮಾಡ್ತೇವೆ. ಲೈಫಲ್ಲಿ ನಮಗೇನು ಬೇಕೋ ಅದನ್ನೆಲ್ಲ ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯ. ಯಾವಾಗ ಸಾಧ್ಯ? ನಾವೇನು ಕೊಡ್ತೇವೋ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಎನಿವೆ, ಐ ಮೀನ್ ಜಸ್ಟ್ ಟು ಶೇರ್ ವಿತ್ ಅ ಬ್ಯೂಟಿಫುಲ್ ಎಕ್ಸಾಂಪಲ್. 1912ನೇ ಇಸ್ವಿಯಲ್ಲಿ ನಿಮ್ಗೆ ಗೊತ್ತಿದೆ ಟೈಟಾನಿಕ್ ಗೊತ್ತಲ್ವ ಮೇಡಮ್? ಸೊ ಇಟ್ ವಾಸ್ ಒನ್ ಆಫ್ ಅ ಲಕ್ಸುರಿಯಸ್ ಕ್ರೂಸ್ ಆ ಕಾಲದಲ್ಲಿ ಬಿಲ್ಡ್ ಮಾಡಿದಂಥದ್ದು. ಸೊ ಎಲ್ಲರಿಗೂ ಕ್ಯೂರಿಯಾಸಿಟಿ ಇತ್ತು. ಎಲ್ಲ ಶ್ರೀಮಂತರು ಪ್ರಪಂಚದಲ್ಲಿ ಎಲ್ಲರೂ ಒಂದು ಸಲ ಅದರಲ್ಲಿ ಹೋಗಬೇಕು ಅಂತಂತೇಳಿ. ಸೊ ಇಂಥದ್ರಲ್ಲಿ ಒಬ್ಬ ಕ್ಲಾರ್ಕ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಕ್ಲಾರ್ಕ್ಗೆ 5 ಜನ ಮಕ್ಕಳು. ಸೊ ಅವ್ರ ಹೆಂಡತಿ, ಕ್ಲಾರ್ಕು ಮತ್ತು 5 ಜನ ಮಕ್ಕಳು, 7 ಜನ ಒಟ್ಟು. ಇವನಿಗೊಂದು ಆಸೆ, ನನ್ನ ಫ್ಯಾಮಿಲಿನ ಟೂರ್ ಕರ್ಕೊಂಡು ಹೋಗಬೇಕು, ಟ್ರಿಪ್ ಕರ್ಕೊಂಡು ಹೋಗಬೇಕು. ಸೊ ಟೈಟಾನಿಕ್ ಸ್ಟಾರ್ಟ್ ಆಗೋದು ಸೌತ್ ಆಂಪ್ಟನ್, ಇಂಗ್ಲೆಂಡಿಂದ ನ್ಯೂಯಾರ್ಕ್, ಯುನೈಟೆಡ್ ಸ್ಟೇಟ್ಸ್ಗೆ. ಆ ಕಾಲಕ್ಕೆ ಇಟ್ ವಾಸ್ ವೆರಿ ವೆರಿ ಕಾಸ್ಟ್ಲಿ. ಇವನೇನು ಮಾಡ್ತಾನೆ, ದುಡ್ದಿರೋ ದುಡ್ಡೆಲ್ಲ ಎತ್ತಿಟ್ಟು ಕೂಡಿಟ್ಟು ನನ್ನೆಲ್ಲ ಫ್ಯಾಮ್ಲಿನ ಕರ್ಕೊಂಡು ಹೋಗಬೇಕು ಅಮೇರಿಕಾಗೆ ಅಂತಂತೇಳಿ ಪ್ಲ್ಯಾನ್ ಮಾಡ್ತಾನೆ. ಸೊ ಪ್ಲ್ಯಾನೆಲ್ಲ ಆಗುತ್ತೆ, ಟಿಕೆಟ್ ಎಲ್ಲ ತೆಗೆದುಕೊಂಡು ಬಂದುಬಿಡ್ತಾನೆ. ಎಲ್ಲರೂ ಹೇಳ್ತಿರ್ತಾರೆ ಅವ್ನ ಫ್ರೆಂಡ್ಸು, ಏನಪ್ಪ ಇದು ಇಷ್ಟು ಕಾಸ್ಟ್ಲಿ ಟ್ರಿಪ್ಪ, ಇಷ್ಟು ಕಷ್ಟಪಟ್ಟಿರೋ ದುಡ್ಡು, ಗ್ರೇಟಪ್ಪ ನೀನು ಅಂತಂತೇಳಿ. ಎನಿವೆ, ಹಿ ಹಸ್ ಮೇಡ್ ಅಪ್ ಹಿಸ್ ಮೈಂಡ್. ಸೊ ಫ್ಯಾಮಿಲಿ ಈಸ್ ವೆರಿ ಎಕ್ಸೈಟೆಡ್ ಅಬೌಟ್ ಇಟ್. ಇನ್ನೇನು 2 ದಿನ ಇದೆ ಟೈಟಾನಿಕ್ ಶಿಪ್ ಹೋಗಲಿಕ್ಕೆ. ಇಟ್ ವಾಸ್ ಏಪ್ರಿಲ್ 10th ಸೇಲ್ ಆಗೋದು. ಸೊ ಏಪ್ರಿಲ್ 7ನೇ ತಾರೀಕು ಅವ್ರ ಮನೆಯಲ್ಲಿ ಒಂದು ನಾಯಿ ಸಾಕಿರ್ತಾರೆ. ಆ ನಾಯಿ ಅವ್ರ ಮನೆಯಲ್ಲಿರೋ ಚಿಕ್ಕ ಮಗುನ, ಈಗ 5 ಜನ ಮಕ್ಕಳಲ್ವಾ, 5ನೇ ಅವನ್ನ ಕಚ್ಬಿಡುತ್ತೆ. ಅವ್ರ ಮನೇಲಿರೋ ನಾಯಿ. ನೀವೇ ಹೇಳಿ, ಸಪೋಸ್ ನಿಮ್ಗೊಂದು ಮಗು ಇರುತ್ತೆ. ಆ ಕಾಲ 1912, ಹಾಸ್ಪಿಟಲ್ಸ್ ಎಲ್ಲ ಈಗಿದ್ದಂಗಿಲ್ಲ, ಫೆಸಿಲಿಟೀಸ್ ಈ ರೀತಿ ಇಲ್ಲ. ಸಣ್ಣಗೆ ನಾಯಿನೋ ಕಚ್ಬಿಟ್ರೆ ನೀವು ಟ್ರಿಪ್ ಹೋಗ್ತೀರಾ ಮೇಡಮ್? ಇಲ್ಲ. ತಾಯಿ, ಸ್ಪೆಷಲಿ ತಾಯಿ. ಈಗ ನಾವು ಯಾರೋ ಬೇರೆಯವರು ಡಿಸೈಡ್ ಮಾಡ್ಬೋದು, ಬಟ್ ತಾಯಿ, ಅಯ್ಯೋ ಅಪ್ಪ ಏನಾಗುತ್ತೋ ಮಗುಗೆ ಏನೋ ಅಂತಂತೇಳಿ ತಾಯಿ ಹೇಳ್ತಾಳೆ, ಹೆಂಡ್ತಿ ಹೇಳ್ತಾಳೆ, ಇಲ್ಲ ರೀ ನಾನು ಮಗು ಮನೆಯಲ್ಲೇ ಇರ್ತೀವಿ, ಹೇಗೂ ಟಿಕೆಟ್ ಬುಕ್ ಮಾಡಿಬಿಟ್ಟಿದ್ದೀರ, ನೀವು 5 ಜನ ಓಡ್ ಬನ್ನಿ ಅಂತಂತೇಳಿ. ಆಗ ಇವನು ಗೊಂದಲ, ಏನಪ್ಪ ಇಷ್ಟು ದುಡ್ಡು ಕೊಟ್ಟೆ, ನಾನ್ ರೀಫಂಡೇಬಲ್ ಬೇರೆ, ಏನು ಮಾಡೋದು, ಒಳ್ಳೆ ರಾಮಾಯಣ ಆಯ್ತಲ್ಲಪ್ಪ ಅಂಥೇಳಿ ಯು ವುಡ್ ಬಿ ಥಿಂಕಿಂಗ್, ಯು ಫೀಲ್ ವೆರಿ ಸ್ಯಾಡ್. ಬಟ್ ಓಕೆ, ಏನು ಮಾಡೋಕ್ಕಾಗಲ್ಲ ಅಂತೇಳಿ ಡ್ರಾಪ್ ಮಾಡ್ತಾನೆ ಮೇಡಮ್. ಓಕೆ, ಬೇಜಾರಲ್ಲೇ ಇರ್ತಾನೆ. ಸಾಕಿರೋ ನಾಯಿಗೆ ಬೈತಾನೇ ಇರ್ತಾನೆ, ದರಿದ್ರದ್ದು ಕಚ್ಬಿಡ್ತಲ್ಲಪ್ಪ ಒಳ್ಳೆ ಟೈಮಲ್ಲಿದು ಅಂತಂತೇಳಿ ಬೈಕೊಂಡೇ ಇರ್ತಾನೆ. ಸೊ ಏಪ್ರಿಲ್ 10ನೇ ತಾರೀಕು ಟೈಟಾನಿಕ್ ಸೇಲ್ ಆಗುತ್ತೆ. ನಿಮಗೆ ಗೊತ್ತಿದೆ, ಏಪ್ರಿಲ್ 14th, 1912 ಅದು ಐಸ್ಬರ್ಗ್ಗೆ ಕ್ರ್ಯಾಶ್ ಆಗುತ್ತೆ. ಅದು 15ನೇ ತಾರೀಕು ಏಪ್ರಿಲ್ 1912ರಲ್ಲಿ ಅದು ಸಿಂಕ್ ಆಗುತ್ತೆ. ಸೊ ಐ ಮೀನ್ 1500ಕ್ಕಿಂತ ಹೆಚ್ಚು ಜನ ಸಾಯ್ತಾರೆ. ಆ ನ್ಯೂಸ್ ಇವನು ಮುಟ್ಟಿದಾಗ ಆ ನಾಯಿನ ನೋಡಿ ಏನು ಹೇಳ್ತಾನೆ ಗೊತ್ತಾ? ಏನು ಹೇಳಿರು ನೋಡಿ, ಅಪ್ಕೊಂಡು ಗಟ್ಟಿಯಾಗಿ ಹತ್ಕೊಂಡು ಮುತ್ತು ಕೊಡ್ತಾ ನಾಯಿಗೆ, ಏನಪ್ಪ ನೀನು ಕಚ್ಚದೇ ಇದ್ದಿದ್ದಿದ್ರೆ ಏನು ಗತಿ, ನಾವು ಯಾರೂ ಇರ್ತಿದ್ದಿಲ್ವ ಇವತ್ತೆಲ್ಲ ನೀರು ಪಾಲಾಗ್ಬಿಡ್ತಿದ್ವಿ ಅಂತೇಳಿ. ಸೊ ಯಾವತ್ತೂ ಅಷ್ಟೇ ಮೇಡಮ್, ನನ್ನ ಪ್ರೀತಿಯ ಅಗರ್ಭ ಶ್ರೀಮಂತ ದೇವರುಗಳೇ, ನಮಗೇನು ಆಗ್ತಿದೆಯೋ ಅದೆಲ್ಲ ನಮ್ಮ ಒಳ್ಳೆಯದಕ್ಕೆ ಆಗ್ತಿರುತ್ತೆ. ಜಸ್ಟ್ ದಟ್ ವಿ ಡೋಂಟ್ ನೋ. ಇವತ್ತಿನ ನಮ್ಮ ಪರಿಸ್ಥಿತಿಗೆ ನೀವೇ ಹೇಳಿ, ನಮ್ಮ ನೆನ್ನೆಗಳು ತಾನೇ ಕಾರಣ. ನಮ್ಮ ನೆನ್ನೆ ನಿರ್ಣಯಗಳು, ನಮ್ಮ ನೆನ್ನೆಗಳ ಡೆಸಿಷನ್ ಮೇಕಿಂಗ್ಸು, ನಮ್ಮ ನೆನ್ನೆಗಳ ಒಂದು ಏನು ವಾಡಿಕೆ ಇದೆಯೋ, ಲೈಫ್ ಸ್ಟೈಲ್ ಇದೆಯೋ, ಅದೇ ಅಲ್ವಾ ಕಾರಣ. ಈಗ ನನ್ನ ನಾಳೆಗಳು ಸರಿ ಹೋಗಬೇಕು ಅಂತಂದರೆ ನನ್ನ ಇವತ್ತು ಏನೋ ಜಸ್ಟ್ ಇಮ್ಯಾಜಿನ್ ಹೇಗಿರಬೇಕು ಅಂತಂತೇಳಿ. ಸೊ ಹಾಗಾಗಿ ನಾವು ನಾಳೆ ಶ್ರೀಮಂತರಾಗಬೇಕು ಅಂತಂದರೆ ನಾವು ಇವತ್ತು ಕಾರ್ಯಗಳನ್ನು ಮಾಡಬೇಕು. ನಮ್ಮ ಕಾರ್ಯಕ್ರಮವನ್ನು ನೋಡ್ಕೊಳ್ತಾ ಅಥವಾ ನನ್ನ ಕ್ಲಾಸಿಗೆ ಬಂದು ಪುಸ್ತಕಗಳನ್ನು ಓದಿದ ಮಾತ್ರಕ್ಕೆ ಶ್ರೀಮಂತರಾಗ್ತೇವಾ? ನೀವೇ ಹೇಳಿ. ಇದು ಕಲಿಯುಗ ಅಲ್ವಾ? ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಅರ್ಜುನನಿಗೇನು ಹೇಳ್ಕೊಡ್ತಾನೆ? ಕೆಲಸ ಮಾಡಪ್ಪ, ಫಲ ನಾನು ಕೊಡ್ತೇನೆ. ಕೆಲಸನೇ ಮಾಡಿದೆ, ಬರೀ ಮಂತ್ರನೋ ಬರೀ ತಂತ್ರನೋ ಮಾಡಿದ್ರೆ ಹೇಗಿರಿ ದುಡ್ಡು ಬರುತ್ತೆ? ಈಗ ನನ್ನ ವ್ಯಾಪಾರ ಇದೆ. ಈಗ ಯೂಟ್ಯೂಬಲ್ಲಿ ನಾನು ಮಾತಾಡ್ತಿದ್ದೇನೆ ಮೇಡಮ್ ಜೊತೆ,
ನಾನೇನೋ ಮಾಡಿದ್ದಕ್ಕೆ ತಾನೇ ಯೂಟ್ಯೂಬ್ ಅವ್ರೇನೋ ಸ್ವಲ್ಪ ನನಗೆ ಕಾಸು ಕೊಡ್ತಾರೆ, ನಾನೇನೋ ಬಿಸ್ನೆಸ್ ಮಾಡಿದರೆ ತಾನೇ ನನಗೆ ದುಡ್ಡು ಬರುತ್ತೆ. ಈಗ ವರ್ಕ್ಶಾಪ್ ಅನ್ನೋವಂಥದ್ದು ಒಂದು ಇಟ್ಸ್ ಅ ಟ್ರೈನಿಂಗ್. ನಾನು ಆಗಲೇ ಹೇಳಿದ್ದೇನೆ, ಗುರುಕುಲ. ನನಗೇನೋ ಗೊತ್ತಿರೋವಂಥದ್ದು ಹಂಚ್ಕೊಳ್ತಿದ್ದೇನೆ, ಅದಕ್ಕೆ ತಾನೇ ನನಗೆ ಹಣ ಬರುತ್ತೆ. ಇಫ್ ಐ ಆಮ್ ಜಸ್ಟ್ ಸಿಟ್ಟಿಂಗ್ ಐಡಲ್, ಯು ಥಿಂಕ್ ಇನ್ಫ್ಯಾಕ್ಟ್ ನೋಬಡಿ ಕ್ಯಾನ್ ಮೇಕ್ ಮನಿ ಅಲ್ಲ. ಬಟ್ ಇನ್ ಅ ರೈಟ್ ವೇ, ಒಳ್ಳೆಯ ಮಾರ್ಗದಲ್ಲಿ ನಾವು ಯಾಕೆ ದುಡ್ಡು ಮಾಡಬಾರ್ದು? ನಥಿಂಗ್ ರಾಂಗ್ ಅಲ್ವಾ? ಸೊ ಹಾಗಾಗಿ ಎವ್ರಿಥಿಂಗ್ ಇನ್ ದಿಸ್ ಯೂನಿವರ್ಸ್ ಈಸ್ ಇನ್ ಆರ್ಡರ್. ಯು ಮಸ್ಟ್ ಆ್ಯಕ್ಚುಲಿ ಕೀಪ್ ವಿಜುವಲೈಸಿಂಗ್, ಕೀಪ್ ಆಸ್ಕಿಂಗ್, ಕೀಪ್ ಪ್ರೇಯಿಂಗ್, ಆ್ಯಂಡ್ ದ್ಯಾಟ್ ಈಸ್ ವೆನ್ ಸಬ್ಕಾನ್ಷಿಯಸ್ ಮೈಂಡ್ ನಮಗೇನು ಬೇಕೋ ಅದನ್ನೆಲ್ಲ ಕೊಡೋದಕ್ಕೆ ಸಾಧ್ಯವಾಗುತ್ತೆ. ಸೊ ಎಲ್ಲವೂ ಆಗ್ತಿರೋವಂಥದ್ದು ನೀವು ಅಂದ್ಕೊಂಡಂಗೆ ಆಗ್ತಿರೋದು. ಬಟ್ ಯಾವಾಗ ನೀವು ಅಂದ್ಕೊಳ್ಳೋದಾಗಲ್ವೋ ನೀವು ಡಿಸಪಾಯಿಂಟ್ ಆಗೋದು ಸಹಜ. ಬಟ್ ಇವತ್ತಂದ್ರೆ ತಪಸ್ಸು ಮಾಡಿ, ಆವಾಗ ನೀವು ಅಂದ್ಕೊಂಡಂಗೆ ಆಗುತ್ತೆ. ಒಂದು ವೇಳೆ ಅಂದ್ಕೊಂಡಂಗೆ ಆಗಿಲ್ಲ ಅಂದರೂ ಚಿಂತೆ ಮಾಡಬೇಡಿ, ಅವನು ಅಂದ್ಕೊಂಡಂಗೆ ಆಗ್ತಿರುತ್ತೆ ಅಷ್ಟೇ. ರೈಟ್. ತುಂಬ ಚೆನ್ನಾಗಿ ಹೇಳಿದ್ರಿ ಗುರುಗಳೇ. ಆ್ಯಕ್ಚುಲಿ ತುಂಬ ಡೆಪ್ತ್ ಇತ್ತು ಅದನ್ನ ಗ್ರಾಸ್ಪ್ ಮಾಡೋಕ್ಕೆ ಅಂತ ಅನಿಸುತ್ತೆ. ಸೊ ಇವತ್ತಿನ ಟೆಕ್ನಿಕಿಗೆ ಹೋಗಿಬಿಡೋಣ. ಓಕೆ, ಇವತ್ತು ಟೆಕ್ನಿಕ್ ಇಷ್ಟೇ. ಏನಾದರೂ ನಡೀಲಿ, ನಡೆದಿದ್ದೆಲ್ಲ ನಾನು ಒಳ್ಳೆಯದಕ್ಕೆ ನಡಿಬೇಕು ಅಂತಂತಾದರೆ ಈ ಅಫರ್ಮೇಷನ್ ಹೇಳ್ಕೊಳ್ತಾ ಇರಬೇಕು. ಇನ್ಫ್ಯಾಕ್ಟ್ ಇದೆಲ್ಲ ನಾನು ಮಾಡ್ತೇನಲ್ವ, ಇದೆಲ್ಲ ಹೇಳ್ತೇನಲ್ವ ನಿಮಗೆ, ಇದನ್ನೆಲ್ಲ ನಾನು ಮಾಡ್ತಿದ್ದೀನಿ ಗೊತ್ತಿರಲಿ. ಐ ಆಮ್ ಸಂಬಡಿ ಹೂ ಪ್ರಾಕ್ಟಿಸಸ್ ಇಟ್. ಐ ಆಮ್ ನಾಟ್ ಜಸ್ಟ್ ಅ ಪ್ರೀಚರ್ ಇಯರ್. ಲಾಟ್ ಆಫ್ ಡಾಕ್ಟರ್ಸ್ ನಾನು ನೋಡಿದ್ದೀನಿ, ತುಂಬ ಡಾಕ್ಟರ್ಸ್ನೆಲ್ಲ ನೋಡಿ, ನನ್ನ ಫ್ರೆಂಡ್ಸ್ ಎಲ್ಲ ಇದ್ದಾರೆ. ಅವರು ಹೇಳ್ತಾರೆ ಈ ಊಟ ತಿನ್ನಬಾರ್ದು, ಅದು ಸರಿ ಇಲ್ಲ, ಅದು ಹಂಗೆ ಮಾಡಬಾರ್ದು ಅಂತ. ಅವರೇ ಡ್ರಿಂಕ್ಸ್ ಮಾಡ್ತಿರ್ತಾರೆ, ಇಲ್ಲ ಅವರೇ ಸ್ಮೋಕ್ ಮಾಡ್ತಿರ್ತಾರೆ. ನಾನು ಡಾಕ್ಟ್ರಾಗಿರೋ ಕಾರಣ ನಾನು ಕುಡಿದ್ರೆ ಅಥವಾ ನಾನು ಸ್ಮೋಕ್ ಮಾಡಿದ್ರೆ ನನ್ನ ಹೆಲ್ತ್ ಹಾಳಾಗಬಾರ್ದು ಅಂತೇನಿಲ್ಲ. ನನ್ನಲ್ಲಿರೋ ಬಾಡಿ ಪಾರ್ಟ್ಸಿಗೆ ಗೊತ್ತಿಲ್ವಲ್ಲ ನಾನು ಡಾಕ್ಟ್ರು ಅಂತೇಳಿ. ಈಗ ನಾನು ಲಾಯರ್ ಆಗಿರೋ ಕಾರಣ ನಾನೇನೋ ಕೆಟ್ಟದ್ದು ಮಾಡಿದ್ರೆ ನನಗೆ ಶಿಕ್ಷೆ ಇಲ್ಲ ಅಂತಂತಲ್ಲ. ಸೊ ಹಾಗಾಗಿ ನಾನು ಒಂದು ವ್ಯಕ್ತಿ ಜಸ್ಟ್ ಲೈಕ್ ಯು, ನಿಮ್ಮ ಥರನೇ. ಸೊ ನಮ್ಮೆಲ್ಲರಲ್ಲೂ ವಿಶ್ವ ಇರೋವಂಥದ್ದು, ನಮ್ಮೆಲ್ಲರಲ್ಲೂ ಶಕ್ತಿ ಒಂದೇ ಇರೋವಂಥದ್ದು. ನಾನು ಮಾಡದೇ ಇದ್ದರೆ ನನಗೂ ಬರಲ್ಲ. ಸೊ ಹಾಗಾಗಿ ನಾನು ಏನು ಹೇಳ್ಕೊಡ್ತೇನೋ ಅದೆಲ್ಲ ನಾನು ಮಾಡ್ತಿದ್ದೇನೆ ಅಂತ ಹೇಳೋದಕ್ಕೆ ನನಗೆ ಖುಷಿ ಇದೆ. ಸೊ ಹಾಗಾಗಿ ಪ್ರತಿ ಸಲ ಹೇಳ್ಕೋಬೇಕು, ನನಗೆ ಆಗುವುದೆಲ್ಲವೂ, ಆಗುತ್ತಿರುವುದೆಲ್ಲವೂ, ಮುಂದೆ ಆಗುವುದೆಲ್ಲವೂ ನನ್ನ ಒಳ್ಳೆಯದಕ್ಕೆ. ಒಂದನೇದು. ಎರಡನೇದು, ನನಗೆ ಯಾವುದು ಒಳ್ಳೆಯದೋ ಅದನ್ನೇ ನನ್ನ ಕೈಯಲ್ಲಿ ಮಾಡಿಸಿ ಅಂಥದ್ದನ್ನೇ ನನಗೆ ಕೊಟ್ಟಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು. ಈಗ ಯೂನಿವರ್ಸ್ ನಮಗೇನು ಕೊಡಬೇಕು ಹೇಳಿ? ಯಾವುದು ಒಳ್ಳೆಯದೋ. ನಾನೇ ಹೇಳಿದ್ದೀನಲ್ವ, ನಾವೇ ಹೇಳ್ಕೊಳ್ತೀವಲ್ವ, ನಾನು ಏನೇ ಮಾಡ್ತಿರಲಿ ಸ್ವಾಮಿ, ನನಗೆ ಒಳ್ಳೆಯದಾಗಿರೋದೇ ನನಗಾಗಬೇಕು. ಹಲವಾರು ಸಂದರ್ಭಗಳಲ್ಲಿ ನಮ್ಗೆ ಗೊಂದಲ ಇರುತ್ತೆ. ಇದು ಮಾಡಬೇಕಾ, ಅದು ಮಾಡಬೇಕಾ, ಅಲ್ಲೋಗ್ಬೇಕಾ, ಅಲ್ಲೋಗಬಾರ್ದ, ಯಾವುದು ಸರಿ ಯಾವುದು ತಪ್ಪು, ಇಂಥ ಕ್ರಾಸ್ ರೋಡ್ಸ್ ಕನ್ಫ್ಯೂಷನ್ಸಲ್ಲಿದ್ದಾಗ ಸುಮ್ಮನೆ ಹೇಳ್ಬೇಕು, ಹೀಗೆ ನಾನು ಯಾವುದೋ ಒಂದು ತೊಗೊಳ್ತಿದ್ದೀನಿ ಸ್ವಾಮಿ, ನನಗೆ ಏನು ಒಳ್ಳೆಯದೋ ಅದೇ ನನಗೆ ನೆನ್ಕೊಡ್ಬೇಕು ಅಂತ ಹೇಳಿದಾಗ ಈಗ ಯೂನಿವರ್ಸ್ಗೆ ನೀವು ಮೆಸೇಜ್ ಕೊಟ್ರಿ, ಆ ಯೂನಿವರ್ಸ್ ಏನು ಮಾಡುತ್ತೆ? ನಿಮ್ಗೆ ಯಾವುದು ಒಳ್ಳೆಯದೋ ಅದನ್ನೇ ನಿಮಗೆ ಕೊಡುತ್ತೆ. ಸೊ ಹಾಗಾಗಿ ಯು ಮಸ್ಟ್ ಕೀಪ್ ಸೇಯಿಂಗ್ ದಿಸ್ ಅಫರ್ಮೇಷನ್ ಅಗೇನ್ ಆ್ಯಂಡ್ ಅಗೇನ್, ಆ್ಯಂಡ್ ದೆನ್ ಓನ್ಲಿ ವಾಟ್ ಯು ವಿಶ್, ಓನ್ಲಿ ದ್ಯಾಟ್ ವಿಲ್ ಕಮ್ ಟ್ರೂ. ಎಸ್ ಮೇಡಮ್. ಭಾಳ ಚೆನ್ನಾಗಿ ಹೇಳಿದ್ರಿ ಗುರುಗಳೇ. ಐ ಥಿಂಕ್ ಇವತ್ತಿನ ಎಪಿಸೋಡ್ ತುಂಬ ಪ್ಯಾಕ್ಟ್ ಆಗಿತ್ತು, ಎಲ್ಲ ಥರ ವಿಷಯಗಳನ್ನು ಎತ್ತಿ ಮಾತಾಡಿದ್ವಿ ಅಂತ ಅನಿಸುತ್ತೆ. ಮುಂದಿನ ಕಾರ್ಯಕ್ರಮದಲ್ಲಿ ಸಿಗ್ತೀನಿ. ಆದರೆ ಇವತ್ತಿನ ಕಾರ್ಯಕ್ರಮನ ಅಫರ್ಮೇಷನ್ನೊಂದಿಗೆ ಮುಗಿಸ್ತಾ ಇದ್ದೀನಿ. ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸೋಣ. ಧನ್ಯವಾದ.